ನಮಸ್ಕಾರ. ಶ್ಲೋಕ 31. ಶಿವಶಕ್ತಿ ಕಾಮಃ ಕ್ಷಿತಿರತಾ ರವಿಃ ಶೀತಕಿರಣಃ ಸ್ಮರೋಹಂಸಃ ಶಕ್ರಸ್ತದನು ಚ ಪರಾಮಾರಹಯಃ ಅಮಿ ಹೃಲ್ಲೇಖಾಭಿಸ್ತಿ ಸೃಬಿರ ವಸಾನೇಷು ಘಟಿತಾಃ ಭಜಂತೆ ವರ್ಣಾಸ್ತೆ ತವ ಜನನಿ ನಾಮಾವಯವತಾಂ. ದೇವತೆ ಶ್ರೀ ರಾಕಿನಿ ದೇವಿ. ಬೀಜಮಂತ್ರ ಓಂ ಎಂ ಓಂ. ಅರ್ಥ: ಹೇ ಭಗವತಿ, ಶಿವಶಕ್ತಿ ಕಾಮಕ್ಷಿತಿ ರವಿ ಶೀತಕಿರಣ ಸ್ಮರ ಹಂಸ ಚಕ್ಸ ಪರ ಮಾರಹರಿ ಈ 12 ವರ್ಣಗಳುಳ್ಳ 3 ಖಂಡಗಳ ಕೊನೆಯಲ್ಲಿ 3 ಹಿರೀಂಕಾರಗಳನ್ನು ಸೇರಿಸಿದರೆ ಆ ವರ್ಣಗಳು ನಿನ್ನ ತ್ರಿಪುರ ಸುಂದರಿ ಮಂತ್ರದ ಅವಯವಗಳಾಗುತ್ತವೆ. ಕ ಎ ಇ ಲ ಈ 4 ಅಗ್ನಿಖಂಡ, ಹ ಸ ಕ ಹ ಈ 5 ಸೂರ್ಯಖಂಡ, ಸ ಕ ಲ ಈ 3 ಸೋಮಖಂಡ. ಈ 12 ವರ್ಣಗಳು ಪಂಚದಶಿಯ 12 ವರ್ಣಗಳನ್ನು ಸೂಚಿಸುತ್ತದೆ. ಅವುಗಳಿಗೆ 3 ಹ್ರೀಂಕಾರಗಳನ್ನು ಸೇರಿಸಿದರೆ 15 ಅಕ್ಷರಗಳ ಮಂತ್ರವಾಗುತ್ತದೆ. 16ನೆಯ ಅಕ್ಷರವು ರಹಸ್ಯವಾಗಿದೆ. ಶ್ಲೋಕ 32. ಸ್ಮರಂ ಯೋನಿಂ ಲಕ್ಷ್ಮೀಂ ತ್ರಿತಯಮಿದಮಾದೌ ತವ ಮನೋಹೋ ಹೃನಿದಾಯಕೆ ನಿತ್ಯೆ ನಿರವಧಿ ಮಹಾಭೋಗರಸಿಕಾಃ ಭಜಂತಿ ತ್ವಾಂ ಚಿಂತಾಮಣಿ ಗುಣನಿಬದ್ಧಾಕ್ಷ ವಲಯಾಃ ಶಿವಗ್ನೌ ಜುಹ್ವಂತಃ ಸುರಭಿಗೃತ ದಾರಾಹುತಿ ಶತಹೇ. ದೇವತೆ ಶ್ರೀ ಡಾಕಿನಿ ದೇವಿ. ಬೀಜಮಂತ್ರ ಶ್ರೀಂ. ಅರ್ಥ: ಹೇ ನಿತ್ಯೆ, ನಿನ್ನ ಪಂಚ ದಶಾಕ್ಷರಿ ಮಂತ್ರದ ಆದಿಯಲ್ಲಿ ಕಾಮರಾಜ ಬೀಜವನ್ನು ಕ್ಲೀಂ, ಭುವನೇಶ್ವರಿ ಬೀಜವನ್ನು ಹ್ರೀಂ, ಲಕ್ಷ್ಮೀ ಬೀಜವನ್ನು ಶ್ರೀಂ ಇಟ್ಟು ಅಪರಿಚ್ಛಿನ್ನ ನಿತ್ಯಾನುಭವ ರಸಜ್ಞರಾದ ಕೆಲವರು ಸಮಯಿಗಳು ಚಿಂತಾಮಣಿಗಳಿಂದ ಕಟ್ಟಲ್ಪಟ್ಟ ಅಕ್ಷಮಾಲೆಯುಳ್ಳವರಾಗಿ ಹೃದಯ ಕಮಲದ ತ್ರಿಕೋಣ ಬಿಂದುಸ್ಥಾನದಲ್ಲಿ ಸ್ವಾದಿಷ್ಟಾಗ್ನಿಯನ್ನು ಹೊತ್ತಿಸಿ ಅದರಲ್ಲಿ ಕಾಮಧೇನುವಿನ ತುಪ್ಪದ ಶತಾಹುಗಳಿಂದ ಹೋಮ ಮಾಡುತ್ತಾ ನಿನ್ನನ್ನು ಭಜಿಸುವರು. ಶ್ಲೋಕ 33. ಶರೀರಂ ತ್ವಂ ಶಂಭೋಃ ಶಶಿಮಿಖರ ವಕ್ಷೋರುಹಯುಗಂ ತವಾತ್ಮಾನಂ ಮನ್ಯೆ ಭಗವತಿ ನವತ್ಮಾನಮನಘಂ ಅತಃ ಶೇಷಃ ಶೇಷಿತ್ಯಯ ಮುಭಯ ಸಾಧಾರಣತೆಯ ಸ್ಥಿತಃ ಸಂಬಂಧೋ ವಾಂ ಸಮರಸ ಪರಾನಂದಪರಯೋಃ. ದೇವತೆ ಶ್ರೀ ಜಲಂಧರ ಪೀಠಸ್ಥ ಯಾಕಿನಿ ದೇವಿ. ಬೀಜಮಂತ್ರ ಹ್ರೀಂ. ಅರ್ಥ: ಹೇ ಭಗವತಿ, ನೀನು ಆನಂದ ಭೈರವನ ಶರೀರವಾಗಿರುವೆ. ಸೂರ್ಯ ಚಂದ್ರರೇ ನಿನ್ನ ಸ್ತನಮಂಡಲವು. ನಿನ್ನ ಶರೀರವು ನಿರ್ದೋಷವಾದ 9 ವ್ಯೂಹಾತ್ಮಕವಾದ ಆನಂದ ಭೈರವಾಕೃತಿ ಎಂದು ತಿಳಿಯುತ್ತದೆ. ಆದ್ದರಿಂದ ಶೇಷ ಶೇಷಿ ಭಾವರೂಪವಾದ ಈ ಸಂಬಂಧವು ಸಾಮರಸ್ಯದಿಂದ ಕೂಡಿದ ಆನಂದ ಭೈರವ ಆನಂದ ಭೈರವಿಯಾದ ನಿಮ್ಮಿಬ್ಬರಿಗೂ ಸಮನಾಗಿರುವುದು. 9 ವ್ಯೂಹಗಳು ಅಂದರೆ ಕಾಲವ್ಯೂಹ, ಕುಲವ್ಯೂಹ, ನಾಮವ್ಯೂಹ, ಜ್ಞಾನವ್ಯೂಹ, ಚಿತ್ತವ್ಯೂಹ, ನಾದವ್ಯೂಹ, ಬಿಂದುವ್ಯೂಹ, ಕಲಾವ್ಯೂಹ, ಜೀವವ್ಯೂಹ. ಶ್ಲೋಕ 34. ಮನಸ್ತ್ವಂ ವ್ಯೋಮತ್ವಂ ಮರುದಸಿ ಮರುತ್ಸಾರತಿರಸಿ ತ್ವಮಾಪಸ್ತ್ವಂ ಭೂಮಿಸ್ತ್ವಯಿ ಪರಿಣತಾಯಾಂ ನಾಹಿ ಪರಂ ತ್ವಮೇವ ಸ್ವಾತ್ಮಾನಂ ಪರಿಣಮಯಿತುಂ ವಿಶ್ವವಪುಷ ಚಿದಾನಂದಕಾರಂ ಶಿವಯುವತಿ ಭಾವೇನ ಬಿಭೃಷೆ. ದೇವತೆ ಶ್ರೀ ಬ್ರಾಹ್ಮೀ ದೇವಿ. ಬೀಜಮಂತ್ರ ಕ್ಷಾಂ ಕ್ಷೀಂ ಕ್ಷೂಂ ಕ್ಷುಂ. ಅರ್ಥ: ಹೇ ಭಗವತಿ, ಪಂಚಭೂತಗಳು ಮನಸ್ತತ್ವವು ನೀನೇ. ಹೀಗೆ ಎಲ್ಲ ತತ್ವಗಳಲ್ಲಿಯೂ ನೀನೇ ನೀನಾಗಿರುವಾಗ ನಿನ್ನ ಹೊರತು ಬೇರೊಂದು ವಸ್ತುವಿಲ್ಲ. ನೀನೇ ನಿನ್ನ ಸ್ವರೂಪವನ್ನು ಪ್ರಪಂಚಾಕಾರದಿಂದ ಪರಿಣಾಮವನ್ನು ಮಾಡುವುದಕ್ಕಾಗಿ ಶಿವ ಯುವತಿ ಭಾವದಿಂದ ಆನಂದ ಭೈರವಿ ಆನಂದ ಭೈರವರ ರೂಪಗಳನ್ನು ಧರಿಸುತ್ತೀಯೇ. ಶ್ಲೋಕ 35. ತವಾಜ್ಞಾ ಚಕ್ರಸ್ಥಂ ತಪನ ಶಶಿ ಕೋಟಿ ದ್ಯುತಿಧರಂ ಪರಂ ಶಂಭುಂ ವಂದೇ ಪರಮಿಲಿತ ಪಾರ್ಶ್ವಂ ಪರಿಚಿತ ಯಮಾರಾಧ್ಯಾನ್ ಭಕ್ತ್ಯಾ ರವಿಶಶಿ ಶುಚೀನ ನಾಮ ವಿಷಯೇ ನಿರಾಲೋಕೆ ಲೋಕೆ ನಿವಸತಿ ಹಿ ಭಾಲೋಕ ಭುವನೆ. ದೇವತೆ ಶ್ರೀ ಮಾಹೇಶ್ವರಿ ದೇವಿ. ಬೀಜಮಂತ್ರ ದಂ ಠಂ ದುಂ ಶ ವಂ ಶ. ಅರ್ಥ: ಹೇ ಭಗವತಿ, ನಿನ್ನ ಆಜ್ಞಾಚಕ್ರದಲ್ಲಿರುವ ಅಗಣಿತ ಸೂರ್ಯ ಚಂದ್ರರ ಕಾಂತಿಯನ್ನು ಧರಿಸಿರುವ ಪರಜ್ಞಾನದಿಂದ ಆವರಿಸಲ್ಪಟ್ಟ ಪರಶಿವನನ್ನು ನಮಸ್ಕರಿಸುವೆನು. ಆತನನ್ನು ಭಕ್ತಿಯಿಂದ ಆರಾಧಿಸುವವನು ಸೂರ್ಯ ಚಂದ್ರಾಗ್ನಿಗಳಿಗೆ ಅಗೋಚರವಾದ್ದರಿಂದ ಪ್ರಕಾಶರಹಿತವಾದ ಏಕಾಂತವಾದ ಬೆಳದಿಂಗಳಿಂದ ಕೂಡಿದ ಸಹಸ್ರ ಕಮಲದಲ್ಲಿ ವಾಸಿಸುವನು. ಶ್ಲೋಕ
36. ವಿಶುದ್ಧೌತೆ ಶುದ್ಧ ಸ್ಫಟಿಕ ವಿಶದಂ ವ್ಯೋಮಜನಕಂ ಶಿವಂ ಸೇವೆ ದೇವೀಮಪಿ ಶಿವಸಮಾನ ವ್ಯವಸಿತಾಂ ಯಹೋ ಕಾಂತ್ಯ ಯಾಂತ್ಯ ಶಶಿಕಿರಣ ಸಾರೂಪ್ಯ ಸರಣೇಃ ವಿಧೂತಾಂತಾರ್ಧ್ವಾಂತ ವಿಲಸತಿ ಚಕೋರೀವ ಜಗತಿ. ದೇವತೆ ಶ್ರೀ ಕೌಮಾರಿ ದೇವಿ. ಬೀಜಮಂತ್ರ ರ. ಅರ್ಥ: ಹೇ ಭಗವತಿ, ಶುದ್ಧ ಸ್ಫಟಿಕದಂತೆ ಸ್ವಚ್ಛವಾದ ಆಕಾಶ ತತ್ವದ ಉತ್ಪಾದಕನೆನಿಸಿದ ಶಿವನನ್ನು, ಶಿವನೊಂದಿಗೆ ಸಮಾನಳಾದ ದೇವಿಯನ್ನು ನಿನ್ನ ವಿಶುದ್ಧಿ ಚಕ್ರದಲ್ಲಿ ಪೂಜಿಸುತ್ತೇನೆ. ಚಂದ್ರ ಕಿರಣಗಳಿಗೆ ಸಮಾನವಾದ ಇವರಿಬ್ಬರ ಕಾಂತಿಯಿಂದ ಜಗತ್ತು ತನ್ನೊಳಗಿನ ಅಂಧಕಾರವನ್ನು ನೀಗಿಸಿಕೊಂಡು ಚಕೋರ ಪಕ್ಷಿಯಂತೆ ಸಾಧಕ ಲೋಕವು ಪ್ರಕಾಶಿಸುವುದು. ಶ್ಲೋಕ 37. ಸಮುನ್ಮೀಲ ಸಂವಿತ್ಕಮಲ ಮಕರಂದೈತ ರಸಿಕಂ ಭಜೆ ಹಂಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ ಯದಾ ಲಾಪದಷ್ಟಾದಶ ಗುಣಿತ ವಿದ್ಯಾಪರಿಣತಿಃ ರಿಯಾದಾದತ್ತೆ ದೋಷಾದ್ಗುಣ ಮಖಿ ಮದ್ಭ್ಯಯಃ ಪಯಯಿವ. ದೇವತೆ ಶ್ರೀ ವೈಷ್ಣವಿ ದೇವಿ. ಬೀಜಮಂತ್ರ ಕಂ. ಅರ್ಥ: ಹೇ ಭಗವತಿ, ಯಾವುದರ ಶಬ್ದದಿಂದ 18 ವಿದ್ಯೆಗಳು ಉತ್ಪನ್ನವಾಗುವೋ, ಯಾವುದು ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಗ್ರಹಿಸುವ ಹಾಗೆ ದೋಷವನ್ನು ದೂರ ಮಾಡಿ ಗುಣಗಳನ್ನು ಮಾತ್ರ ಗ್ರಹಿಸುವುದೋ, ಯಾವುದು ವಿಕಸಿತವಾದ ಕಮಲದಲ್ಲಿ ಮಕರಂದವನ್ನು ಸೇವಿಸುವ ಮಹಾತ್ಮರ ಮಾನಸ ಸರೋವರದಲ್ಲಿ ಸಂಚರಿಸುತ್ತಿರುವುದೋ, ಆ ಲೋಕೋತ್ತರವಾದ ಹಂಸದ್ವಯವನ್ನು ಭಜಿಸುತ್ತೇವೆ. ಶ್ಲೋಕ 38. ತವ ಸ್ವಾದಿಷ್ಟಾನೇ ಹುತವಹ ಮದಿಷ್ಟಾಯ ನಿರತಂ ತಮೀಡೆ ಸಂವರ್ತಂ ಜನನಿ ಮಹತೀಂ ತಾಂ ಚ ಸಮಯಾಂ ಯದಾ ಲೋಕೆ ಲೋಕಾನ್ ದಹತಿ ಮಹತಿ ಕ್ರೋಧಾಕಲಿತೆ ದಯಾರ್ದಯ ದೃಷ್ಟಿ ಶಶಿರಮಪುಚಾರಂ ರಚಯತಿ. ದೇವತೆ ಶ್ರೀ ವಾರಾಹಿ ದೇವಿ. ಬೀಜಮಂತ್ರ ಠಂ ಪಂ ಪಹ ಶಂ ಸಂ. ಅರ್ಥ: ಹೇ ಜಗಜ್ಜನನಿ, ಸ್ವಾದಿಷ್ಠಾನ ಚಕ್ರದಲ್ಲಿರುವ ಅಗ್ನಿತತ್ವವನ್ನು ಆಶ್ರಯಿಸಿರುವ ಸಂವರ್ತಾಗ್ನಿ ಎಂಬ ಪರಮೇಶ್ವರನನ್ನು ಅನವರತವೂ ನಮಿಸುತ್ತೇನೆ. ಮಹತ್ ಶಬ್ದ ವಾಚ್ಯಳು, ಸಂವರ್ತಾಗ್ನಿ ರೂಪಳು ಆದ ಸಮಯಾಂಬಿಯನ್ನು ಸ್ತುತಿಸುತ್ತೇನೆ. ಮಹಾಕ್ರೋಧವುಳ್ಳ ಪರಮೇಶ್ವರನ ದೃಷ್ಟಿಯು ಮಹದಾದಿ ಲೋಕಗಳನ್ನು ಸುಡುತ್ತಿರುವಾಗ ಕೃಪಾಪೂರಿತಳಾದ ನಿನ್ನ ದೃಷ್ಟಿಯು ಶೈತ್ಯೋಪಚಾರವನ್ನು ಮಾಡುತ್ತದೆ. ಶ್ಲೋಕ 39. ತಟಿತ್ವಂತ್ವಂ ಶಕ್ತಾತಿಮಿರ ಪರಿಪಂಥಿ ಸ್ಫುರಣಯ ಸ್ಫುರನ್ನಾನ ರತ್ನಾಭರಣ ಪರಿಣದ್ದೇಂದ್ರ ಧನುಷಂ ತವ ಶ್ಯಾಮಂ ಮೇಘಂ ತಿಮಪಿ ಮಣಿಪೂರೈಕ ಶರಣಂ ನಿಷೇವೆ ವರ್ಷಂತಂ ಹರಮಿಹಿರ ತಪ್ತಂ ತ್ರಿಭುವನಂ. ದೇವತೆ ಶ್ರೀ ಚಾಮುಂಡಾದೇವಿ. ಬೀಜಮಂತ್ರ ಠಂ. ಅರ್ಥ: ಹೇ ಭಗವತಿ, ಮಣಿಪೂರಕದಲ್ಲಿರುವ ತಿಮಿರಕ್ಕೆ ವಿರುದ್ಧವಾಗಿರುವ ಪ್ರಕಾಶ ಶಕ್ತಿ ಎಂಬ ಮಿಂಚಿನಂತೆ ಪ್ರಕಾಶಿಸುತ್ತಿರುವ ನಾನಾ ರತ್ನಾಭರಣಗಳಿಂದ ಕೂಡಿದ ಇಂದ್ರಧನುಸ್ಸನ್ನು ಹೊಂದಿರುವ ಶ್ಯಾಮವರ್ಣವಾದ ಹರನೆಂಬ ಸೂರ್ಯನಿಂದ ತೃಪ್ತವಾದ ತ್ರಿಭುವನಗಳಲ್ಲಿ ಮಳೆಗೇರೆಯುತ್ತಿರುವ ಬಣ್ಣಿಸಲಸಾಧ್ಯವಾದ ಕಾರ್ಮುಗಿಲನ್ನು ಪೂಜಿಸುತ್ತೇನೆ. ಶ್ಲೋಕ 40. ತವಾಧಾರೆ ಮೂಲೆ ಸಪ ಸಮಯಯ ಲಾಸ್ಯಪರಯ ನವಾತ್ಮಾನಂ ಮನ್ನೆ ನವರಸ ಮಹಾತಾಂಡವ ನಟಂ ಉಭಾಭ್ಯಾಮೇ ತಾಭ್ಯ ಮುದಯ ವಿಧಿ ಮುದ್ದಿಶ್ಯ ದಯಯ ಸನಾಥಾಭ್ಯಂ ಜಗ್ನೆ ಜನಕ ಜನನೀಂ ಮಜ್ಜಗದಿದಂ. ದೇವತೆ ಶ್ರೀ ಇಂದ್ರಾಣಿ. ಬೀಜಮಂತ್ರ ಯಂ ಹ್ರೀಂ. ಅರ್ಥ: ಹೇ ಭಗವತಿ, ನಿನ್ನ ಮೂಲಾಧಾರ ಚಕ್ರದಲ್ಲಿ ನೃತ್ಯಾಸಕ್ತಳಾದ ಸಮಯವೆಂಬ ಶಕ್ತಿಯೊಂದಿಗೆ ನವರಸಗಳಿಂದ ಅದ್ಭುತ ತಾಂಡವವನ್ನು ಮಾಡುತ್ತಿರುವ ಆನಂದ ಭೈರವನನ್ನು ಪೂಜಿಸುತ್ತೇನೆ. ಪ್ರಪಂಚದ ಉತ್ಪತ್ತಿಗಾಗಿ ದಯೆಯಿಂದ ಕೂಡಿರುವ ಆನಂದ ಭೈರವಿ ಮತ್ತು ಮಹಾಭೈರವ ಇಬ್ಬರಿಂದ ಈ ಜಗತ್ತು ಸೃಷ್ಟಿಯಾಯಿತು. ಸೌಂದರ್ಯ ಲಹರಿ ಶ್ಲೋಕಗಳು ಮುಂದುವರಿಯುತ್ತದೆ.